ಡಿನ್ನರ್ ಮೀಟಿಂಗ್ ಬಳಿಕ ಕಾಂಗ್ರೆಸ್ ಮನೆಯಲ್ಲಿ ದಿನಕ್ಕೊಂದು ಬೆಳವಣಿಗೆ ಆಗ್ತಾ ಇದೆ. ಒಂದ್ ಕಡೆ ಸಭೆ, ಮತ್ತೊಂದ್ ಕಡೆ ಡಿಕೆಯ ಟೆಂಪಲ್ ರನ್. ಕಾಂಗ್ರೆಸ್ ಒಳಗೆ ಏನೋ ನಡೀತಾ ಇದೆಯಾ ಅನ್ನುವಂತ ಪ್ರಶ್ನೆಗಳನ್ನ ಸಹಜವಾಗಿ ಮೂಡಿಸ್ತಾ ಇದೆ. ಇದೇ ವೇಳೆ ಡಿಕೆ ಮುಂದಿನ ಸಿಎಂ ಘೋಷಣೆಯೂ ಕೂಡ ಇವತ್ತು ಮೊಳಗ್ತು. ಈ ಹಿಂದೆ ರಾಜರು ಅಧಿಕಾರಕ್ಕಾಗಿ ಪೂಜಿಸ್ತಾ ಇದ್ದಂತ ದೇವರಿಗೆ ಡಿಸಿಎಂ ಕೈ ಮುಗಿದು ಪ್ರಾರ್ಥಿಸಿರುವಂತದ್ದು ಕುತೂಹಲಕ್ಕೆ ಕಾರಣ ಆಗಿದೆ. ಕಾಂಗ್ರೆಸ್ನ ಎಲ್ಲ ಬೆಳವಣಿಗೆಗಳನ್ನ ಅಸ್ತ್ರ ಮಾಡ್ಕೊಳ್ತಾ ಇರುವಂತ ಬಿಜೆಪಿ ನೋಡಿ ರಣಹದ್ದುಗಳಂತೆ ಕಿತ್ತಾಡ್ತಾ ಇದ್ದಾರೆ ಅಂತ ಟೀಕಿಸ್ತಾ ಇದೆ. ಮುಂದಿನ ಸಿಎಂ ಡಿಕೆ ಶಿವಕುಮಾರ್, ಕಾರ್ಯಕರ್ತರ ಘೋಷಣೆ. ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಇಷ್ಟಾರ್ಥ ಸಿದ್ಧಿಗಾಗಿ ಕಾರ್ತ್ಯ ವೀರಾರ್ಜುನ ದೇವರಿಗೆ ಡಿಕೆ ಪೂಜೆ. ಭಗವಂತನ ಮೇಲೆ ಡಿಕೆ ಬಹರ, ಸಭೆ ಮಾಡ್ತೀವೆಂದ ಪರಮೇಶ್ವರ್. ಈತ ಡಿನ್ನರ್ ಸಭೆ, ಅತ್ತ ದೇವರ ಮೊರೆ. ಕಾಂಗ್ರೆಸ್ ಮನೆಯಲ್ಲಿ ದಿನಕ್ಕೊಂದು ಬೆಳವಣಿಗೆ. ಏನಿಲ್ಲ ಅನ್ನುತ್ತಲೇ ಡಿನ್ನರ್ ಸಭೆ ವಿಚಾರ ಈಗ ಸಿಎಂ ಕುರ್ಚಿವರೆಗೂ ಬಂದು ನಿಂತಿದೆ. ಯಾವ ಡಿನ್ನರ್ ಇಲ್ಲ, ಏನೂ ಇಲ್ಲ ಅಂತ ನಿನ್ನೆ ಹೇಳಿದ್ದ ಡಿಕೆ ಶಿವಕುಮಾರ್ ಇಂದು ಚಿಕ್ಕಮಗಳೂರಿನ ಶೃಂಗೇರಿ ಶಾರದಾಂಬೆ ದರ್ಶನಕ್ಕೆ ಆಗಮಿಸಿದ್ರು. ಶಾರದಾ ಪೀಠದ ಆವರಣದಲ್ಲಿರೋ ಕಾರ್ತ್ಯ ವೀರಾರ್ಜುನ ದೇವರಿಗೂ ಪೂಜೆ ಸಲ್ಲಿಸಿದ್ರು. ಕೈ ಮುಗಿದು ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥಿಸಿದ್ರು. ವಿಷಯ ಅಂದ್ರೆ ಈ ಕಾರ್ತ್ಯ ವೀರಾರ್ಜುನ ದೇವರಿಗೆ ಹಿಂದಿನ ಕಾಲದಲ್ಲಿ ರಾಜರು ಅಧಿಕಾರಕ್ಕಾಗಿ ಪೂಜೆ ಸಲ್ಲಿಸುತ್ತಿದ್ದರೆಂಬ ಪ್ರತೀತಿ ಇದೆ. ಇಂಥ ನಂಬಿಕೆ ಇರೋ ದೇವರಿಗೆ ಡಿಕೆ ಪೂಜೆ ಸಲ್ಲಿಸಿರೋದು ಕುತೂಹಲ ಮೂಡಿಸಿದೆ. ಇಂಥ ಹೊತ್ತಲ್ಲೇ ಶಾರದಾಂಬೆ ಸನ್ನಿಧಿಯಲ್ಲೇ ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಅನ್ನೋ ಘೋಷಣೆ ಕೇಳಿದೆ. ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ, ಡಿಕೆ ಶಿವಕುಮಾರ್ಗೆ, ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ. ಶೃಂಗೇರಿ ಸನ್ನಿಧಿಯಲ್ಲಿ ಮುಂದಿನ ಸಿಎಂ ಡಿಕೆ ಎಂದ ಘೋಷಣೆ. ಎಲ್ಲರ ಮಾತು ಗೌಣ, ಭಗವಂತನ ಫಲ ಎಂದ ಡಿಕೆ ಶಿವಕುಮಾರ್. ಚಿಕ್ಕಮಗಳೂರಿನ ಶೃಂಗೇರಿ ಶಾರದಾಂಬೆ ಸನ್ನಿಧಿಗೆ ಆಗಮಿಸುವ ಮುನ್ನ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ನನಗೆ ಯಾವ ಘೋಷಣೆಯೋ ಬೇಡ, ಯಾರ ಬೆಂಬಲವೋ ಬೇಡ, ಯಾವ ಶಾಸಕರ ಅವಶ್ಯಕತೆಯೋ ಇಲ್ಲ ಅಂತ ಹೇಳಿದ್ದಾರೆ. ಅಲ್ಲದೆ ಶೃಂಗೇರಿಗೆ ಬಂದಿರೋದು ರಾಜಕೀಯ ತಿರುವಲ್ಲ, ಎಲ್ಲರ ಮಾತು ಗೌಣ ಎಂದಿದ್ದಾರೆ. ಇಂಟ್ರೆಸ್ಟಿಂಗ್ ಅಂದ್ರೆ ಪ್ರಯತ್ನ ಮಾಡಿದ್ರೆ ಭಗವಂತ ಫಲ ಕೊಡ್ತಾನೆ ಅಂತ ಹೇಳೋ ಮೂಲಕ ಟ್ವಿಸ್ಟ್ ಕೊಟ್ಟಿದ್ದಾರೆ. ಯಾರು ಬೇಡ, ನನಗೆ ಯಾರು ಒತ್ತಾಯ ಆಗೋದು ಬೇಡ, ನನಗೆ ಯಾರ ಬೆಂಬಲನೂ ಬೇಡ, ಯಾವ ಶಾಸಕರ ಬೆಂಬಲನೂ ನನಗೆ ಅವಶ್ಯಕತೆ ಇಲ್ಲ. ನಾನು ಉಂಟು, ಕಾಂಗ್ರೆಸ್ ಪಕ್ಷ ಉಂಟು. ಕಾಂಗ್ರೆಸ್ ಪಕ್ಷ ನಾಯಕರು ಏನು ಹೇಳ್ತಾರೆ ಆ ರೀತಿ ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ. ನನಗೆ ಕಾರ್ಯಕರ್ತರು ಕೂಗೋದು ಬೇಡ, ಶಾಸಕರು ಕೂಗೋದು ಬೇಡ, ನನ್ನ ಬೆಂಬಲಕ್ಕೆ ಯಾರು ನಿಂತ್ಕೊಳ್ಳೋದು ಬೇಡ. ನನ್ನ ಡ್ಯೂಟಿ, ನನ್ನ ಕರ್ತವ್ಯ ಮಾಡ್ತೀನಿ. ಯಾರು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಯಾವ ರಾಜಕಾರಣ ತಿರುವು ಅವಶ್ಯಕತೆ ಇಲ್ಲ. ಜನ ಆಶೀರ್ವಾದ ಮಾಡಿದ್ದಾರೆ, ಜನ ನಮ್ಗೊಂದು ಅವಕಾಶ ಕೊಟ್ಟಿದ್ದಾರೆ. 5 ವರ್ಷ ಮುಂದುವರಿಸ್ತೀವಿ. ಎಲ್ಲರ ಮಾತು ಗೌನ. ಪಕ್ಷ ಏನ್ ಹೇಳ್ತದೋ ಆ ರೀತಿ ಕೆಲಸ ಮಾಡಿಕೊಂಡು ನಾನು ಮುಖ್ಯಮಂತ್ರಿಗಳು ಹೋಗುವಂತ ಕೆಲಸ ನಾವು ಮಾಡ್ಕೊಂಡು ಹೋಗ್ತೀವಿ. ಕರ್ಮಣ್ಯೇ ವಾದಿಕಾರಸ್ತು ಮಾಫಲೇಸು ಕದಾಚನ. ಮಾಡೋ ಪ್ರಯತ್ನ ಎಲ್ಲ ಭಗವಂತನ ಮಾಡೋಣ, ಫಲ ಭಗವಂತ ಕೊಡ್ತಾನೆ. ಅದ್ರ ಮೇಲೆ ನಂಬಿಕೆ. ಹೈಕಮಾಂಡ್ಗೆ ಹೇಳಿ ದಲಿತ ನಾಯಕರ ಸಭೆ ಮಾಡ್ತೀವೆಂದ ಪರಮೇಶ್ವರ್. ಇನ್ನಿವತ್ತು ಬೆಳ್ಳಂಬೆಳಗ್ಗೆ ಪರಮೇಶ್ವರ್ ನಿವಾಸಕ್ಕೆ ಸಚಿವರಾದ ಎಚ್.ಕೆ. ಪಾಟೀಲ್, ರಾಮಲಿಂಗಾರೆಡ್ಡಿ ಆಗಮಿಸಿದ್ರು. ಇದಾದ ನಂತರ ಮಾತನಾಡಿದ ಗೃಹ ಸಚಿವ ಡಾಕ್ಟರ್ ಜಿ. ಪರಮೇಶ್ವರ್, ಹೈಕಮಾಂಡ್ ಜೊತೆ ಚರ್ಚಿಸಿ ಸಭೆ ಮಾಡ್ತೀವಿ ಅಂದ್ರು. ಈ ಸಭೆನ ನಾವು ಯಾವ ಉದ್ದೇಶಕ್ಕೆ ಮಾಡಬೇಕು ಅಂತಿದ್ರು ಅದನ್ನೆಲ್ಲ ಅವರಿಗೆ ಈಗಾಗಲೇ ಹೇಳಿದ್ದೇನೆ, ದೂರವಾಣಿಯಲ್ಲಿ ಹೇಳಿದ್ದೇನೆ. ಬಂದ ಮೇಲೆ ಅವರಿಗೆ ಮಾತಾಡಿ ಆಮೇಲೆ ಅವ್ರು ಏನು ಹೇಳ್ತಾರೋ ಆ ರೀತಿ ಪಕ್ಷದಲ್ಲಿ ಹೈಕಮಾಂಡು ಸುಪ್ರೀಮು. ಹೈಕಮಾಂಡ್ ಹೇಳಿದ ಮೇಲೆ ನಾವು ಅದನ್ನು ಕೇಳಬೇಕಲ್ವಾ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗುತ್ತೆ, ಹೊಸಬರು ಬರ್ತಾರೆ ಗೊತ್ತಿಲ್ಲ, ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ನನಗೆ ಯಾವ ಮಾಹಿತಿನೂ ಕೂಡ ಅದ್ರ ಬಗ್ಗೆ ಡೆಲ್ಲಿಯಿಂದ ಆಗಲಿ ಅಥವಾ ಇಲ್ಲಿಂದ ಆಗಲಿ ನಮಗೆ ಯಾವುದೂ ಗೊತ್ತಿಲ್ಲ ಸರ್. ರಕ್ಷಣೆಗಾಗಿ ಪೂಜೆ ಎಂದ ಡಿಕೆ, ಶಸ್ತ್ರ ಯಾರು ಹೇಳಿ ಎಂದ ಜೋಶಿ. ದಿನಾ ಮಾಡ್ತಾ ಇರ್ತೀನಿ, ಎವ್ರಿ ಡೇ ಪೂಜೆ ಮಾಡ್ತಾ ಇರ್ತೀನಿ. ಎವ್ರಿ ಡೇ ನನಗೆ ಒಳ್ಳೇದಾಗಲಿ,
ನನಗೆ ಯಾರು ತೊಂದರೆ ಕೊಡ್ತಾರೆ ಅವರಿಂದ ಎಲ್ಲ ರಕ್ಷಣೆ ಸಿಗಲಿ ಅಂತೇಳಿ ದೇವ್ರ ಪ್ರಾರ್ಥನೆ ಮಾಡ್ತಾ ಇರ್ತೀನಿ. DK ಶಿವಕುಮಾರ್ ಅವರು ಶತ್ರುಗಳ ಸಂಹಾರ ಅಂತಂದರೆ ಅವರು ಯಾರು ಅವರಿಗೆ ಶತ್ರುಗಳು? ನನ್ನ ಪ್ರಕಾರವಾಗಿ ರಾಜಕಾರಣದಲ್ಲಿ ಅಕಾರ್ಡಿಂಗ್ ಟು ಮೀ ಶತ್ರುಗಳು ಯಾರು? ಸಿದ್ದರಾಮಯ್ಯನವರ ಅಥವಾ ಪರಮೇಶ್ವರ್ ಅವರ ಅಥವಾ ಇನ್ಯಾರು? ಸ್ವಲ್ಪ ಉತ್ತರ ಸ್ಪಷ್ಟ ಕೊಟ್ಟರೆ ಒಳ್ಳೇದಾಗತ್ತೆ. ಕುರ್ಚಿ ಕಿತ್ತಾಟದಿಂದ ಸರ್ಕಾರ ಪತನ ಎಂದ ಜಗದೀಶ್ ಶೆಟ್ಟರ್. ಸರ್ಕಾರ ಸುಭದ್ರವಾಗಿದೆ ಅಂತ ಸಚಿವ ಡಿ ಸುಧಾಕರ್ ಕೌಂಟರ್. ಕ್ಲಾಶಿಶ್ ಮೊದಲು ಅಲ್ಲಿ ಒಳಗೊಳಗಿತ್ತು, ಈಗ ಅದು ಇವತ್ತಿನ ನಾಳೆ ಹೊರಗೆ ಬರ್ತದೆ. ಅದರಿಂದ ಈ ಸರ್ಕಾರಕ್ಕೆ ಕೊಲ್ಯಾಪ್ಸ್ ಆಗ್ತದೆ ಅನ್ನುವಂಥ ಮಾತನ್ನು ಅವತ್ತಿಂದ ಹೇಳ್ತಾ ಇದ್ದೆ ನಾನು. ಇವತ್ತು ಆ ಸ್ಥಿತಿ ಇವತ್ತು ಬಂದದ ಕಾಂಗ್ರೆಸ್ ಪಾರ್ಟಿಗೆ. ಇದೇ ಒಳ ಬಡದಾರದಿಂದ ಎಟ್ ಎನಿ ಟೈಮ್ ಈ ಸರ್ಕಾರ ಕೊಲ್ಯಾಪ್ಸ್ ಆಗ್ಬೋದು. ಅವರು ಎಲ್ಲರೂ ಜೊತೆಗಿದ್ದಾರೆ, ಸಿದ್ದರಾಮಯ್ಯ ಸಾಹೇಬರು ಜೊತೆಗಿದ್ದಾರೆ. ಏನೂ ಆಗೋದಿಲ್ಲ. 5 ವರ್ಷ ನಾವು ಸುಭದ್ರವಾಗಿ ಸರ್ಕಾರ ಕೊಡ್ತೇವೆ. ಮತ್ತು 28ರಲ್ಲಿ ಉಪಮುಖ್ಯಮಂತ್ರಿಗಳೇ 2028ಕ್ಕೂ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷನ ಅಧಿಕಾರಕ್ಕೆ ಬರುತ್ತೆ ಅಂತ ಅವರೇ ಭಾಳ ಕರೆಕ್ಟಾಗಿ ಪ್ರಿಡಿಕ್ಟ್ ಮಾಡಿದ್ರು ಹಿಂದೆ. ಇನ್ನು ಅಧಿಕಾರಕ್ಕಾಗಿ ಕಾಂಗ್ರೆಸ್ನವರು ರಣಹದ್ದುಗಳಂತೆ ಕಚ್ಚಾಡ್ತಿದ್ದಾರೆ ಅಂತ ಸಂಸದ ಗೋವಿಂದ ಕಾರಜೋಳ ಟೀಕಿಸಿದ್ದಾರೆ. ಅಧಿಕಾರವನ್ನ ಒದ್ದು ಕಿತ್ತುಕೊಳ್ಳೋಕೆ ಚಾಲನೆ ನೀಡಿದ್ದಾರೆ ಅಂತ ವಿಜಯೇಂದ್ರ ವ್ಯಂಗ್ಯವಾಡಿದ್ದಾರೆ. ಒಂದು ಕಡೆ ಸಿದ್ದರಾಮಯ್ಯನವರು ಅವರ ಅವಧಿ ಪೂರ್ಣ ಆಗಿದೆ ಆದರೆ ಬಿಡ್ಕೊಡಕ್ಕೆ ಅವ್ರ ಮನಸ್ಸು ಬರ್ತಾ ಇಲ್ಲ. ಯಾವಾಗ DK ಶಿವಕುಮಾರ್ ಡೆಲ್ಲಿಗೆ ಹೋಗ್ತಾರೆ ಅವಾಗ ಡಿನ್ನರ್ ಮೀಟಿಂಗ್ ಆಗ್ತದೆ. ಪಾಪ DK ಶಿವಕುಮಾರ್ ಅವ್ರು ಏನು ಮಾಡಬೇಕು? ರಾತ್ರಿ ಮಲ್ಕೊಳ್ಳೋದೇ 2 ಗಂಟೆಗೆ. ಲೇಟ್ ನೈಟ್ ಮೀಟಿಂಗ್ಗಳು ಅವರು ಕೂಡ ಪ್ರಾರಂಭ ಮಾಡಿದ್ರು. ಇದು ಇವತ್ತಿನ ಸದ್ಯದ ರಾಜಕೀಯ ಪರಿಸ್ಥಿತಿ. ಡಿನ್ನರ್ ಪಾರ್ಟಿ ಅಂದರೆ ಅಧಿಕಾರಕ್ಕಾಗಿ ಕಚ್ಚಾಡ್ತಾ ಇದ್ದಾರೆ, ರಣಹದ್ದುಗಳ ಥರ ಕಚ್ಚಾಡ್ತಾ ಇದ್ದಾರೆ. ಅದೇನೇ ಇರಲಿ, ಒಂದೊಂದು ಸಭೆ, ಒಂದೊಂದು ಊಟ, ಒಂದೊಂದು ದೇವರ ದರ್ಶನವು ಕಾಂಗ್ರೆಸ್ ಮನೆಯಲ್ಲಿ ಹೊಸ ಅರ್ಥ, ಹೊಸ ಆಯಾಮ, ಹೊಸ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಇದೇ ಬೆಳವಣಿಗೆ ಬಿಜೆಪಿಗೆ ಆಹಾರವಾಗಿದೆ. ಬ್ಯೂರೋ ರಿಪೋರ್ಟ್, TV9.